ಒಂದ್ ಮಾತಾಡ್ತೀನಿ ಕೇಳಿಸ್ಕೋ. ಯಾವ ವ್ಯಕ್ತಿ ಹತ್ರ ನಾನು ಕೂತ್ಕೊಂಡ್ರೆ ಬಿದ್ದೋಗ್ತೀನಿ ಅನಿಸ್ತದೋ ಅಂತ ವ್ಯಕ್ತಿ ಹತ್ರ ಕೂತ್ಕೋಬೇಡ್ರಿ. ಯಾವ ಕುಟುಂಬದ ಹತ್ರ ಕೂತ್ಕೊಂಡ್ರೆ ನಾನು ಆತ್ಮಿಕವಾಗಿ ತಣ್ಣಗಾಗ್ಬಿಡ್ತೀನಿ ಅಂತ ಅನಿಸ್ತದೋ ಅಂತ ಕುಟುಂಬದ ಹತ್ರ ಕೂತ್ಕೋಬೇಡ್ರಿ. ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಇಂಥ ಫ್ರೆಂಡ್ಸ್ ಹತ್ರ ಕೂತ್ಕೊಂಡ್ರೆ ನಾನ್ ದೇವರಿಂದ ಇಂಚಾರಿ ಹೋಗ್ಬಿಡ್ತೀನಿ ಅಂತ ನಿಮಗೆ ಅನಿಸ್ತೋ ಅಂತ ಫ್ರೆಂಡ್ಸ್ ಜೊತೆ ಕೂತ್ಕೋಬೇಡ್ರಿ. ಕೆಲಸ ಮಾಡುವಂತ ಸ್ಥಳದಲ್ಲಿ, ಆಫೀಸಲ್ಲಿ ಇಂಥ ಸಾರ್ ಜೊತೆ, ಇಂಥ ಮೇಡಮ್ ಜೊತೆ ನಾನು ಕೂತ್ಕೊಂಡ್ರೆ ನಾನ್ ದಾರಿ ತಪ್ತೀನೇನೋ ಅಂತ ಅನಿಸಿದ್ರೆ ಅಂತ ಸಾರ್ ಜೊತೆ, ಅಂತ ಮೇಡಮ್ ಜೊತೆ ಕೂತ್ಕೋಬೇಡ್ರಿ. ಇಂಥ ಬಂಧುಗಳ ಹತ್ರ, ಇಂಥ ರಾಜಕೀಯ ವ್ಯಕ್ತಿಗಳ ಹತ್ರ ಕೂತ್ಕೊಂಡ್ರೆ ನಾನು ಆಲಯ ಬಿಟ್ಬಿಡ್ತೀನೇನೋ, ನಾನು ದೇವ್ರನ್ನ ಮರ್ತೋಗ್ಬಿಡ್ತೀನೇನೋ ಅಂತ ನಿಮಗೆ ಅನಿಸಿದ್ರೆ ಅಂತ ಬಂಧುಗಳ ಹತ್ರ, ಅಂತ ರಾಜಕೀಯ ವ್ಯಕ್ತಿಗಳ ಹತ್ರ ಕೂತ್ಕೋಬೇಡ್ರಿ. ದೇವರ ಹತ್ರ ಕೂತ್ಕೊಳ್ರಿ, ದೇವ್ರ ಮುಂದೆ ಕೂತ್ಕೊಳ್ರಿ, ಪ್ರಾರ್ಥನೆಯಲ್ಲಿ ಕೂತ್ಕೊಳ್ರಿ, ವಾಕ್ಯ ಓದುತ್ತಾ ವಾಕ್ಯ ಧ್ಯಾನ ಮಾಡ್ತಾ ಕೂತ್ಕೊಳ್ರಿ. ನನ್ನ ದೇವರು ಎಂಡಿಂಗಿಗೆ ಹೋಗಿರುವ ನಿಮ್ಮ ಜೀವಿತವನ್ನ, ಅಂತ್ಯಕ್ಕೆ ಹೋಗಿರೋ ನಿಮ್ಮ ಜೀವಿತವನ್ನ ಪ್ರಾರಂಭದಲ್ಲಿದ್ದಂತ ಉನ್ನತಿಗೆ ಮತ್ತೆ ತಿರುಗಿ ತರುವ ದೇವರಾಗಿದ್ದಾನೆ.